ಅಲ್ಲಿನ ಜೋರಾದ ಧ್ವನಿ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತದೆ. ಆಗ ಇದ್ದಕ್ಕಿದ್ದಂತೆ ಒಂದು ಮುಖವಾಡವು ಮುಂದಕ್ಕೆ ಬರುತ್ತದೆ. ಕಣ್ಣುಗಳು ಕೆಂಪಾಗಿ ಮಿಂಚುತ್ತಿವೆ. ಯಾವುದೋ ಅದೃಶ್ಯ ಶಕ್ತಿಯು ಮಾನವನ ದೇಹವನ್ನು ಆಕ್ರಮಿಸಿಕೊಂಡಿದೆಯೇನೋ ಎಂಬಂತೆ. ಇದು ನಾಟಕವಲ್ಲ, ಇದು ಕೇವಲ ಒಂದು ಸಾಮಾನ್ಯ ನೃತ್ಯ ಪ್ರದರ್ಶನವೂ ಅಲ್ಲ, ಇದುವೇ ಭೂತಕೋಲ. ತುಳುನಾಡಿನ ಆ ನಿಗೂಢ ಸಂಪ್ರದಾಯ. ಅಲ್ಲಿ ದೇವರು ತಾನೇ ಮನುಷ್ಯನ ನಡುವೆ ಇಳಿದು ಬರುತ್ತಾರೆ. ಕಾಂತಾರ ಇದೇ ಮೂವಿ ಸಂಪ್ರದಾಯವನ್ನು ಸ್ಕ್ರೀನ್ ಮೇಲೆ ಜೀವಂತಗೊಳಿಸಿತು. ಮತ್ತು ಬಹುಶಃ ಕಾಂತಾರ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿರಬಹುದು, ಈ ಪಂಜುರ್ಲಿ ಮತ್ತು ಗುಳಿಗ ಎಂಬ ದೇವರಾರು, ಇವರ ಇತಿಹಾಸವೇನು? ಸರಿ, ಇದೇ ಪ್ರಶ್ನೆಯು ನನ್ನ ಮನಸ್ಸಿನಲ್ಲಿಯೂ ಬಂದಿತ್ತು. ಮತ್ತು ನಾನು ಈ ವಿಷಯದ ಮೇಲೆ ಸಂಶೋಧನೆ ಮಾಡಿದಾಗ ನಾನು ಆಶ್ಚರ್ಯಗೊಂಡೆ. ನಾನು ಕೇವಲ ಒಂದು ಮನೋರಂಜನೆಗಾಗಿ ನೋಡ್ತಾ ಇರೋ ಈ ಮೂವಿಯ ಇತಿಹಾಸ ಎಷ್ಟು ಆಳವಾಗಿದೆ, ಎಷ್ಟು ಆಸಕ್ತಿದಾಯಕವಾಗಿದೆ ಎಂದು ನನಗೆ ತಿಳಿಯಿತು. ಈ ಕಥೆಯು ಶಿವ ಪಾರ್ವತಿಯಿಂದ ಹಿಡಿದು ವಿಷ್ಣುವಿನವರೆಗೆ ಸಾಗುತ್ತದೆ ಮತ್ತು ಇಂದು ನಾವು ಇದೇ ಕಥೆಯನ್ನು ತಿಳಿದುಕೊಳ್ಳಲಿದ್ದೇವೆ. ನಿಗೂಢ ಪ್ರಯಾಣವು ಅರಣ್ಯ ರಕ್ಷಕನಿಂದ ಪ್ರಾರಂಭವಾಗುತ್ತದೆ, ದಿ ಪ್ರೊಟೆಕ್ಟರ್ ಆಫ್ ದಿ ಫಾರೆಸ್ಟ್. ಇದ್ದಕ್ಕಿದ್ದಂತೆ ಡೋಲಿನ ಸದ್ದು ಮೊಳಗುತ್ತದೆ. ಪಂಜುರ್ಲಿ ಶಾಲೆಯ ಬೆಳಕು ಎಲೆಗಳ ಮೇಲೆ ಬೀಳುತ್ತವೆ. ಗ್ರಾಮದ ಮಧ್ಯದಲ್ಲಿ ಪೆಂಡಾಲ್ ಅನ್ನು ಅಲಂಕರಿಸಲಾಗಿದೆ ಮತ್ತು ಜನರು ತಮ್ಮ ಕಣ್ಣುಗಳಲ್ಲಿ ಭಯ ಮತ್ತು ವಿಶ್ವಾಸ ಎರಡನ್ನೂ ಇಟ್ಟುಕೊಂಡು ನಿಂತಿದ್ದಾರೆ. ಇದು ಸಾಮಾನ್ಯ ರಾತ್ರಿಯಲ್ಲ, ಇದು ದೇವರು ತಾನು ಮನುಷ್ಯರ ದೇಹದಲ್ಲಿ ಇಳಿದು ಬಂದು ಗ್ರಾಮದೊಂದಿಗೆ ಮಾತನಾಡುವ ರಾತ್ರಿ. ಮತ್ತು ಈ ಕ್ಷಣದಲ್ಲಿ ಮೊದಲ ಬಾರಿಗೆ ಪಂಜುರ್ಲಿ ದೇವರು ಕೂಗು ಕೇಳಿಸುತ್ತದೆ. ಇದು ಕೇವಲ ಧ್ವನಿಯಲ್ಲ, ಇದು ಕಾಡಿನ ಹೃದಯ ಬಡಿತ. ಪಂಜುರ್ಲಿ ದೈವದ ಕಥೆಯನ್ನು ಹೇಳುವುದಾದರೆ, ಪಂಜುರ್ಲಿಯು ಕೈಲಾಸ ಪರ್ವತದ ಕಾಡುಗಳಲ್ಲಿ ಕಾಡು ಹಂದಿಯ ರೂಪದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ಬಾಲ್ಯದಲ್ಲಿ ಅವರು ಬಹಳ ಶಾಂತ ಮತ್ತು ಮುಗ್ಧರಾಗಿದ್ರು. ಆದರೆ ಅವರು ಬೆಳೀತಾ ಇದ್ದಂಗೆ ಕೈಲಾಸ ಪರ್ವತದ ಕಾಡುಗಳಲ್ಲಿ ಮರಗಿಡಗಳನ್ನು ನಾಶ ಮಾಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಶಿವನು ತುಂಬಾ ಕೋಪಗೊಳ್ಳುತ್ತಾರೆ. ಆಗ ಪಂಜುರ್ಲಿಗೆ ಶಿಕ್ಷೆ ನೀಡಲು ನಿರ್ಧರಿಸಿದನು. ಆದರೆ ಪಂಜುರ್ಲಿ ತಾಯಿ ಪಾರ್ವತಿಗೆ ಬಹಳ ಪ್ರಿಯನಾಗಿದ್ನು. ಅವನು ಶಿವನು ಹಾಗೆ ಮಾಡದಂತೆ ತಡೆದರು ಮತ್ತು ಇದು ಪಂಜುರ್ಲಿಯ ದೋಷವಲ್ಲ, ಆದರೆ ಪ್ರಕೃತಿ ದೋಷವಾಗಿದೆ, ಇದು ಅವನ ಸಹಜ ಸ್ವಭಾವ ಎಂದು ವಿವರಿಸಿದರು. ಇದರ ನಂತರ ಶಿವನ ಕೋಪವು ಶಾಂತವಾಯಿತು ಮತ್ತು ಪಂಜುರ್ಲಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದರು. ಅವರ ಆದೇಶ ನೀಡಿದರು, ಇನ್ನು ಮುಂದೆ ಪಂಜುರ್ಲಿ ದೈವವು ಭೂಮಿಯ ಮೇಲೆ ಮನುಷ್ಯರನ್ನು ಮತ್ತು ಪ್ರಕೃತಿಯನ್ನು, ಅಂದರೆ ಗದ್ದೆ, ಮರಗಿಡ ಮತ್ತು ಕಾಡುಗಳನ್ನು ರಕ್ಷಿಸುತ್ತದೆ. ಅಂದಿನಿಂದ ಪಂಜುರ್ಲಿ ಸಾಮಾನ್ಯ ಪ್ರಾಣಿಯಾಗಿ ಉಳಿದಿರಲಿಲ್ಲ. ಬದಲಾಗಿ ಶಿವನ ಆ ಆದೇಶದಿಂದಾಗಿ ಅವನಿಗೆ ಶಕ್ತಿಗಳು ದೊರೆತವು ಮತ್ತು ಭೂಮಿಯ ಮೇಲೆ ಅವನು ದೇವರ ರೂಪದಲ್ಲಿ ಗುರುತಿಸಿಕೊಂಡನು. ಇದಲ್ಲದೆ ತುಳುನಾಡು, ಅಂದರೆ ಭಾರತದ ಈ ಪ್ರದೇಶದಲ್ಲಿರುವ ನೂರಾರು ಹಳ್ಳಿಗಳಲ್ಲಿ ಪಂಜುರ್ಲಿಯನ್ನು ವರಾಹ ಅವತಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ವಿಷ್ಣು ಭೂಮಿಯನ್ನು ರಕ್ಷಿಸಲು ತೆಗೆದುಕೊಂಡ ಒಂದು ರೂಪವಾಗಿದೆ. ಆದರೆ ಇಲ್ಲಿವರೆಗಿನ ಕಥೆಯಿಂದ ನಾವು ಅರ್ಥ ಮಾಡಿಕೊಂಡಂತೆ ಪಂಜುರ್ಲಿಯ ನಿಜವಾದ ಉದ್ದೇಶವು ಗದ್ದೆ, ಮರಗಿಡ, ಪ್ರಕೃತಿ ಮತ್ತು ಮನುಷ್ಯರನ್ನು ರಕ್ಷಿಸುವುದಾಗಿದೆ. ಅದಕ್ಕಾಗಿ ತುಳುನಾಡಿನ ರೈತರು ಬೆಳೆಯ ಮೇಲೆ ಯಾವುದೇ ರೀತಿಯ ಸಂಕಷ್ಟ ಬಂದಾಗ, ಬರಗಾಲ ಬಂದಾಗ, ಪ್ರವಾಹ ಬಂದಾಗ, ಪ್ರಾಣಿಗಳು ಬೆಳೆಗಳನ್ನು ನಾಶ ಮಾಡಿದಾಗ ಪಂಜುರ್ಲಿ ದೇವರ ಪೂಜೆ ಮಾಡುವುದರಿಂದ ಈ ಸಂಕಟವನ್ನು ತಪ್ಪಿಸಬಹುದೆಂಬ ನಂಬಿಕೆ ಇದೆ. ಮತ್ತು ಇದೇ ಕಾರಣದಿಂದಾಗಿ ಪಂಜುರ್ಲಿಗೆ ಯಾವಾಗಲೂ ಭತ್ತ, ತೆಂಗಿನಕಾಯಿ, ಬಾಳೆಹಣ್ಣು, ಲಡ್ಡುಗಳ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಅವರ ಪೂಜೆಯನ್ನು ಶಾಂತಿ ಮತ್ತು ಸಮೃದ್ಧಿಯ ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ. ಇದು ಪಂಜುರ್ಲಿ ದೇವರ ಹುಟ್ಟಿನ ಕಥೆಯಾಗಿತ್ತು. ಆದ್ರೆ ನಾವೀಗ ಮುಖ್ಯ ವಿಷಯಕ್ಕೆ ಬರ್ತೇವೆ. ದೇವರು ಹೇಗೆ ಮಾನವ ದೇಹದಲ್ಲಿ ಬರುತ್ತಾನೆ? ಡೋಲಿನ ಧ್ವನಿಯು ಜೋರಾಗುತ್ತಾ ಹೋಗುತ್ತದೆ. ಪೂಜೆ ಮಾಡುತ್ತಿರುವ ಪೂಜಾರಿಯ ದೇಹವು ಬೆವರಿನಿಂದ ನೆನೆಯಲು ಪ್ರಾರಂಭವಾಗುತ್ತದೆ. ಅವನ ಮುಖದ ಮೇಲೆ ಪಂಜುರ್ಲಿಯ ಮುಖವಾಡು ಇರುತ್ತದೆ. ಅಲ್ಲಿ ಕಾಡು ಹಂದಿಯ ಆಕೃತಿ ಇದೆ ಮತ್ತು ಇದ್ದಕ್ಕಿದ್ದಂತೆ ಅವನ ನಡಿಗೆ ಬದಲಾಗುತ್ತದೆ. ಅವನ ಕಣ್ಣುಗಳು ಕೆಂಪಾಗುತ್ತವೆ, ಅವನ ಉಸಿರಾಟ ಭಾರವಾಗುತ್ತದೆ ಮತ್ತು ಈಗ ಅವನು ಸಾಮಾನ್ಯ ಮನುಷ್ಯನಲ್ಲ, ಅವನು ಸ್ವತಃ ಪಂಜುರ್ಲಿ. ನಂತರ ಅವನು ಪಂಡಾಲ್ನ ಮಧ್ಯೆ ನಿಂತು ಭೂಮಿಯನ್ನು ಸ್ಪರ್ಶಿಸುತ್ತಾನೆ ಮತ್ತು ಹೇಳ್ತಾನೆ, ಈ ಭೂಮಿ ಇವಾಗ ಸುರಕ್ಷಿತವಾಗಿದೆ. ಎಲ್ಲಾ ಗ್ರಾಮಸ್ಥರು ಪಂಜುರ್ಲಿ ದೇವರಿಗೆ ನಮಸ್ಕರಿಸಿ ನಿಲ್ಲುತ್ತಾರೆ, ಏಕೆಂದರೆ ಈಗ ಅವರ ಗದ್ದೆ ಮತ್ತು ಬೆಳೆ ಪಂಜುರ್ಲಿಯ ಆಶ್ರಯದಲ್ಲಿದೆ ಮತ್ತು ಅವರು ಅದನ್ನು ಸುರಕ್ಷಿತವಾಗಿಡುತ್ತಾರೆ ಎಂದು ಅವರಿಗೆ ತಿಳಿದಿದೆ. ಆದರೆ ಈ ದೇವರು ಸುರಕ್ಷತೆ ನೀಡುವ ಜೊತೆಗೆ ನ್ಯಾಯವನ್ನು ಕೂಡ ನೀಡುತ್ತಾರೆ. ಗ್ರಾಮದಲ್ಲಿ ಯಾರಾದರೂ ಸುಳ್ಳು ಹೇಳಿದರೆ, ಯಾವುದೇ ಅಪರಾಧ ಮಾಡಿದರೆ ಅಥವಾ ಯಾರಾದರೂ ಇನ್ನೊಬ್ಬರ ಭೂಮಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಇವೆಲ್ಲವೂ ಪಂಜುರ್ಲಿಯ ಮುಂದೆ ಬಯಲಾಗುತ್ತವೆ. ಪಂಜುರ್ಲಿಯ ಕಣ್ಣುಗಳಲ್ಲಿ ನೋಡುವವನು ಸತ್ಯವನ್ನು ಮರೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಪೂಜೆಯ ಸಮಯದಲ್ಲಿ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಪಂಜುರ್ಲಿಯ ಮುಂದೆ ಬಂದಾಗ ಪಂಜುರ್ಲಿ ಏನನ್ನೂ ಕೇಳದೆ ಅವರಿಗೆ ಅವರ ಸಮಸ್ಯೆಯನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ಹೇಳುತ್ತಾರೆ. ಮತ್ತು ಯಾರಾದರೂ ಯಾವುದೇ ಅಪರಾಧ ಮಾಡಿದರೆ ಪಂಜುರ್ಲಿ ಸ್ವತಃ ಅವನ ಮುಂದೆ ಹೋಗಿ, ನೀನು ಇದನ್ನು ಮಾಡಿದ್ಯಾ, ಇದಕ್ಕೆ ಶಿಕ್ಷೆ ನಿನ್ಗೆ ಸಿಕ್ಕೇ ಸಿಗುತ್ತೆ ಎಂದು ಹೇಳುತ್ತಾನೆ. ಮತ್ತು ಈ ಶಿಕ್ಷೆ ನೀಡುವ ಸಂಪ್ರದಾಯ ತುಂಬಾ ಪ್ರಚಲಿತವಾಗಿದೆ ಮತ್ತು ಇದರ ಜೊತೆಗೆ ಒಂದು ಮಜವಾದ ಕಥೆನೆ ಜೋಡಿಕೊಂಡಿದೆ.
ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕತೆ ತುಳುನಾಡಿನಲ್ಲಿ ತುಂಬಾ ಪ್ರಚಲಿತವಾಗಿದೆ. ಒಂದು ಬಾರಿ ತುಳುನಾಡಿನ ದೊಡ್ಡ ಪ್ರದೇಶವನ್ನು ಆಳುತ್ತಿರುವ ರಾಜನೊಬ್ಬನು ಗ್ರಾಮಸ್ಥರಿಂದ ಭೂಮಿಯನ್ನು ಕಸಿದುಕೊಳ್ಳುತ್ತಾನೆ ಮತ್ತು ಪಂಜುರ್ಲಿ ಪೂಜೆಯನ್ನು ಅವಮಾನಿಸಿದನು. ಇದರ ನಂತರ ಒಂದು ರಾತ್ರಿ ಪಂಜುರ್ಲಿ ದೇವರ ಪೂಜೆಗಾಗಿ ಭೂತಕೋಲ ವಿಧಿಯನ್ನು ನಡೆಸಿದಾಗ ಪೂಜೆಯ ಸಮಯದಲ್ಲಿ ಪಂಜುರ್ಲಿ ದೇವರು ರಾಜನ ಕಣ್ಣುಗಳಲ್ಲಿ ಕಣ್ಣಿಟ್ಟು, ನೀನು ಈ ದೊಡ್ಡ ಅಪರಾಧವನ್ನು ಮಾಡಿದ್ಯಾ ಮತ್ತು ಈಗ ನಿನಗೆ ಇದರ ಶಿಕ್ಷೆ ಸಿಗುತ್ತದೆ ಎಂದು ಹೇಳಿದರು. ಇದನ್ನು ಹೇಳಿದ ಮಾರನೇ ದಿನವೇ ರಾಜನು ತುಂಬಾ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ಮತ್ತೆ ಇದಾದ್ಮೇಲೆ ಅವನು ಮರಣ ಹೊಂದುತ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಭೂಮಿ ಕಸಿದುಕೊಳ್ಳುವ ಅವನ ಕೆಲಸದಲ್ಲಿ ಭಾಗಿಯಾಗಿದ್ದ ಅವನ ಕುಟುಂಬದವರು ಎಲ್ಲರೂ ಒಬ್ಬೊಬ್ಬರಾಗಿ ಸಾಯ್ತಾ ಹೋದ್ರು. ಅವನ ಇಡೀ ವಂಶ ನಾಶವಾಯಿತು ಮತ್ತು ಗ್ರಾಮದಲ್ಲಿ ಈ ಮಾತು ತುಂಬಾ ಪ್ರಚಲಿತವಾಯಿತು. ಪಂಜುರ್ಲಿಗಿಂತ ದೊಡ್ಡ ನ್ಯಾಯಾಧೀಶರು ಯಾರು ಇಲ್ಲ ಮತ್ತು ಇದೇ ಕಾರಣದಿಂದಾಗಿ ತುಳುನಾಡಿನ ಗ್ರಾಮಸ್ಥರು ಪಂಜುರ್ಲಿ ದೇವರಿಗೆ ಬಹಳ ಭಯ ಪಡುತ್ತಾರೆ. ಆದರೆ ಪಂಜುರ್ಲಿ ಬಿಟ್ಟು ಇನ್ನೊಬ್ರು ದೇವರು ಇದ್ದಾರೆ. ಅದನ್ನು ನಾವು ಕಾಂತಾರ ಮೂವಿದಲ್ಲಿ ನಾವು ಫಸ್ಟ್ ಪಾರ್ಟ್ ನ ಎಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ನೋಡಿದ್ದೇವೆ. ಅವರ ಹೆಸರು ಗುಲಿಗ. ಹೇಳ್ತಾರೆ ಪಂಜುರ್ಲಿ ದೇವರು ಸ್ವಲ್ಪ ಮೃದು ಹೃದಯದವರು ಮತ್ತು ಬಹಳ ದಯಾಲು. ಕ್ಷಮೆ ಕೇಳಿದರೆ ಅವರು ತಮ್ಮ ಶಿಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಆದ್ರೆ ಗುಳಿಗ ಹಾಗಲ್ಲ. ಯಾರೆಲ್ಲ ನಿಯಮಗಳನ್ನು ಮುರಿತಾರೆ ಅವರಿಗೆ ಕ್ಷಮೆ ಅಂತೂ ಸಿಗೋದೇ ಇಲ್ಲ. ಈ ಕಾರಣದಿಂದಾಗಿ ತುಳುನಾಡಿನ ಜನರು ಪಂಜುರ್ಲಿಗಿಂತಲೂ ಹೆಚ್ಚು ಗುಳಿಗನಿಂದ ಹೆದರ್ತಾರೆ. ಹಾಗಾಗಿ ಯಾರು ಗುಳಿಗ ದೇವರು, ಅವರ ಕತೆ ಏನು ಮತ್ತು ಹೇಗೆ ಅವರ ಕತೆ ಬಂದು ವಿಷ್ಣುವಿನೊಡನೆ ಸೇರ್ಕೊಂತು? ಒಮ್ಮೆ ತಾಯಿ ಪಾರ್ವತಿ ಶಿವನಿಗಾಗಿ ಭಸ್ಮವನ್ನು ತಂದಾಗ ಆ ಭಸ್ಮದಲ್ಲಿ ಶಿವನಿಗೆ ಒಂದು ಕಪ್ಪು ಕಲ್ಲು ಸಿಕ್ಕಿತ್ತು. ಶಿವನು ಆ ಕಲ್ಲನ್ನು ಎಸೆದನು. ಅದು ನೇರವಾಗಿ ವೈಕುಂಠಕ್ಕೆ ಅಂದರೆ ವಿಷ್ಣುವಿನ ಲೋಕಕ್ಕೆ ಹೋಗಿ ಬಿತ್ತು. ಅದೇ ಕಲ್ಲಿನಿಂದ ಒಂದು ದೈವವು ಜನಿಸಿತ್ತು. ಅದರ ಹೆಸರು ಗುಲಿಗ. ಆರಂಭದಲ್ಲಿ ಅವನಿಗೆ ವಿಷ್ಣುವಿನ ಸೇವೆ ಮಾಡಲು ಜವಾಬ್ದಾರಿಯನ್ನು ನೀಡಲಾಯಿತು. ಆದರೆ ಗುಲಿಗ ದೈವವು ಸ್ವಭಾವದಲ್ಲಿ ಕೋಪಿಷ್ಠರಾಗಿದ್ದರು ಮತ್ತು ಅವರ ಕೆಲಸಗಳು ಸಹ ಬಹಳ ವಿಚಿತ್ರವಾಗಿತ್ತು ಮತ್ತು ಅದಕ್ಕಾಗಿಯೇ ವಿಷ್ಣುವು ಅವನನ್ನು ಭೂಲೋಕಕ್ಕೆ ಕಳುಹಿಸಿದರು. ಗುಳಿಗನ ಮೊದಲ ಹೆಜ್ಜೆ ಭೂಮಿಯ ಮೇಲೆ ಬಿದ್ದಾಗ ಭೂಮಿ ನಡುಗಿತ್ತು ಎಂದು ಹೇಳ್ತಾರೆ. ಅವರ ಅಸ್ತಿತ್ವ ಪಂಜುರಿಯಂತೆ ದಯಾಲು ಆಗಿರ್ಲಿಲ್ಲ. ಅವರು ಎಲ್ಲಾ ಕಡೆ ನೀರನ್ನು ಕುಡಿದು, ಮೀನನ್ನು ತಿಂದು ಮತ್ತು ಪ್ರಾಣಿಗಳ ರಕ್ತವನ್ನು ಕುಡಿತಿದ್ರು. ಇವೆಲ್ಲವನ್ನು ಮಾಡಿದ ನಂತರವೂ ಅವರ ಹಸಿವು ಶಾಂತವಾಗ್ಲಿಲ್ಲ. ಆಗ ವಿಷ್ಣು ದೇವರು ಅವರನ್ನು ಶಾಂತ ಮಾಡಲು ಒಂದು ಬೆರಳನ್ನು ಕೂಡ ಅವರಿಗೆ ಅರ್ಪಿಸಿದರು. ಆಗ ಜ್ವಾಲಾಮುಖಿ ಅಂತಿದ್ದ ಗುಳಿಗನ ಹಸಿವು ಈಗ ಶಾಂತವಾಯಿತು. ಆದರೆ ಈ ತುಳುನಾಡಿನಲ್ಲಿ ಪಂಜುರ್ಲಿ ದೇವರ ಪೂಜೆ ಮಾಡಲಾಗುತ್ತೆ. ಮತ್ತೆ ಅವರಿಗೆ ಭತ್ತ, ಫಲ, ಹಣ್ಣು ಇವೆಲ್ಲ ನೈವೇದ್ಯವಾಗಿ ಆ ದೇವರಿಗೆ ಅರ್ಪಣೆ ಮಾಡ್ತಾರೆ. ಯಾವಾಗ ಗುಳಿಗ ದೇವರ ಪೂಜೆ ಆಗುತ್ತೆ ಅವರಿಗೆ ಕೊಡ್ತಾರೆ ಪ್ರಾಣಿಗಳ ಬಲಿ. ರಾತ್ರಿ ಕತ್ಲಲ್ಲಿ ಢೋಲು ಮತ್ತು ನಗಾರಿಗಳ ಶಬ್ದದ ನಡುವೆ ಆಗ ಒಂದು ಪೂಜಾರಿ ಮುಖವಾಡ ಹಾಕಿಕೊಂಡು ನೃತ್ಯ ಮಾಡುತ್ತಾನೆ. ಈ ಪೂಜಾರಿ ಪಂಜುರ್ಲಿಗಾಗಿ ಅಲ್ಲ, ಬದಲಿಗೆ ಗುಳಿಗನಿಗೆ. ಹೇಗೆ ವಿಧಿ ಮುಂದೆ ಸಾಗುತ್ತೋ ಪೂಜಾರಿಯ ದೇಹ ನಡುಗುತ್ತೆ ಮತ್ತು ಅವರ ಉಸಿರಾಟ ತೀವ್ರವಾಗಲು ಪ್ರಾರಂಭವಾಗುತ್ತೆ. ಅವರ ಧ್ವನಿ ಬದಲಾಗಿ ಒಂದು ಅಜ್ಞಾತ ಭಾಷೆಯಲ್ಲಿ ಪ್ರತಿಧ್ವನಿಸಲು ಪ್ರಾರಂಭವಾಗುತ್ತದೆ. ಆಗ ಅವರ ಮುಂದೆ ಇಡುತ್ತಾರೆ ಕಚ್ಚಾ ಮಾಂಸ. ಅದನ್ನು ಪೂಜಾರಿ ಅವರು ಹೇಗೆ ತಿನ್ನುತ್ತಾರೆ ಅಂದ್ರೆ, ಒಂದು ಪ್ರಾಣಿ, ಹಸಿದ ಪ್ರಾಣಿ ಹೇಗೆ ತಿನ್ನುತ್ತೋ ಅದೇ ತರ ತಿನ್ನುತ್ತಾರೆ. ಈ ದೃಶ್ಯವು ಹಳ್ಳಿಯವರಿಗೆ ಭಯಾನಕವಾಗಿದೆ. ಇದರ ಜೊತೆಗೆ ಶ್ರದ್ಧೆಯಿಂದ ತುಂಬಿದೆ ಅಂತ ಹೇಳ್ಬೋದು. ಗುಳಿಗನ ಪೂಜೆ ಯಾವಾಗಲೂ ನದಿಗಳ ದಡದಲ್ಲಿ, ಕಲ್ಲುಗಳ ರೂಪದಲ್ಲಿ ಅಥವಾ ಮರಗಳ ಬೇರುಗಳ ಹತ್ತಿರ ಮಾಡಲಾಗುತ್ತದೆ. ಒಂದ್ ವೇಳೆ ಹಳ್ಳಿಯ ಒಳಗೆ ಯಾರಾದರೂ ಏನಾದರೂ ಗೊಂದಲ ಮಾಡಿದರೆ, ಯಾರಾದರೂ ಇನ್ನೊಬ್ಬರ ಜಮೀನನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಅವನನ್ನು ಗುಳಿಗನ ಮುಂದೆ ತರಲಾಗುತ್ತದೆ. ಅಂದರೆ ಯಾವ ಪೂಜಾರಿಯ ಮೈಯಲ್ಲಿ ಗುಳಿಗ ಬಂದಿರುತ್ತಾನೆ ಅವನ ಮುಂದೆ ತರ್ತಾರೆ. ಅವನ ಕೆಲಸ ಹಳ್ಳಿಯ ಒಳಗೆ ಮರ್ಯಾದೆಯನ್ನು ಕಾಪಾಡುವುದು. ಅವನು ಗುಳಿಗನ ಭಯಂಕರ ಕೋಪವನ್ನು ಎದುರಿಸಬೇಕಾಗುತ್ತೆ. ಆದ್ರೆ ಈ ಪೂಜೆಯಲ್ಲಿ ಎಲ್ಲೋ ಒಂದು ಸಣ್ಣ ವಿಧಿ ಏನಾದ್ರೂ ತಪ್ಪಾದ್ರೆ ಇಡೀ ಹಳ್ಳಿನೇ ಆ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಹೀಗೆ ಮಾಡುವುದರಿಂದ ಇಡೀ ಹಳ್ಳಿ ಪ್ರಭಾವಿತವಾಗುತ್ತೆ ಎಂದು ಹೇಳಲಾಗುತ್ತದೆ. ಇದ್ದಕ್ಕಿದ್ದಂತೆ ರೋಗ ಹರಡುತ್ತೆ ಅಥವಾ ಬೆಳೆ ಒಣಗಿ ಹೋಗುತ್ತೆ. ಅನೇಕ ಮಾನವ ತಜ್ಞರು ಗುಳಿಗ ಮತ್ತು ಪಂಜುರಿ ಇಬ್ಬರ ಸಂಪ್ರದಾಯಗಳ ಮೇಲೆ ಸಾಕಷ್ಟು ಸಂಶೋಧನೆ ಮಾಡಲು ಪ್ರಯತ್ನಿಸಿದರು. ಇದರ ಮೇಲೆ ಸಾಕಷ್ಟು ಅಧ್ಯಯನವೂ ಆಗಿದೆ ಮತ್ತು ಹೀಗೆ ಗಮನಿಸಲಾಗಿದೆ, ಯಾವಾಗಾದ್ರೂ ಯಾವ ವ್ಯಕ್ತಿ ಆಗ್ಲಿ, ಯಾವ ಪೂಜಾರಿ ಆಗ್ಲಿ ಅವರ ದೇಹದಲ್ಲಿ ಬರುತ್ತೆ, ಅವರ ನರ್ವಸ್ ಸಿಸ್ಟಮ್ ಅಲ್ಲಿ ತುಂಬಾ ಚೇಂಜಸ್ ಗಳಾಗುತ್ತೆ. ಮೆದುಳಿನಿಂದ ಹೊರಬರುವ ಸಂಕೇತಗಳು ಅವರ ಮಸಲ್ ಕಂಟ್ರೋಲ್ ಕಸಿದುಕೊಳ್ಳುತ್ತದೆ. ಅವರೊಂದು ಬೇರೆ ಪರ್ಸನಾಲಿಟಿ ತರ ಬಿಹೇವ್ ಮಾಡ್ತಾರೆ. ಇದನ್ನು ಆಧುನಿಕ ವಿಜ್ಞಾನದಲ್ಲಿ ಅಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಎಂದು ಕರೆಯುತ್ತಾರೆ. ಆದ್ರೆ ಹಳ್ಳಿಯವರಿಗೆ ಇದು ಯಾವುದೇ ವಿಜ್ಞಾನವಲ್ಲ, ಇದು ಒಂದು ದೈವದ ಆಗಮನ. ಆಗ ಭೂತಕೋಲ ಪ್ರಾರಂಭವಾಗುತ್ತೆ. ಆಗ ಇದು ಕೇವಲ ಪೂಜೆ ಆಗಿ ಉಳಿಯುವುದಿಲ್ಲ, ಬದಲಿಗೆ ಇದು ಒಂದು ನ್ಯಾಯಾಲಯವಾಗಿ ಪರಿಗಣಿಸುತ್ತೆ. ಇದು ಯಾವುದೇ ರಾಜನ ನಿಯಮ ಅಥವಾ ಇನ್ಯಾವುದೇ ಲಿಖಿತ ಕಾನೂನಿನ ಮೇಲೆ ಆಧಾರಿತವಾಗಿರುವುದಿಲ್ಲ. ಇಲ್ಲಿನ ಕಾನೂನು ಸಂಪ್ರದಾಯದಿಂದ ಬರೆಯಲಾಗಿದೆ.
ಹಳ್ಳಿಯ ಜನರು ತಮ್ಮ ವಿವಾದಗಳನ್ನು ತೆಗೆದುಕೊಂಡು ದೈವದ ಮಂಟಪಕ್ಕೆ ಬರುತ್ತಾರೆ. ಹೊಲದ ಗಡಿ ಯಾರದು, ಬಾವಿಯ ನೀರು ಯಾರು ತೆಗೆದುಕೊಂಡರು, ಯಾರು ಸುಳ್ಳು ಹೇಳಿದರು ಅಥವಾ ಯಾರು ಕಳ್ಳತನ ಮಾಡಿದರು, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಗದವಲ್ಲದೆ ಬಯಲಿಗೆ ದೈವವೇ ತಾನೇ ನೀಡುತ್ತದೆ, ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು. ಪೂಜಾರಿ ದೈವದ ಮುಖವಾಡ ಹಾಕಿಕೊಂಡು ಒಂದು ಟ್ರಾನ್ಸ್ ಸ್ಥಿತಿಗೆ ಹೋಗ್ತಾರೆ ಮತ್ತು ಮತ್ತೊಂದು ದೇವತೆಯ ರೂಪವನ್ನು ತೆಗೆದುಕೊಳ್ತಾರೆ. ಆವಾಗ ಅವನು ಯಾವುದೇ ನಿರ್ಧಾರವನ್ನು ಪ್ರಕಟಿಸುತ್ತಾನೆ. ಆಗ ಹಳ್ಳಿಯವರು ಈ ಮಾತಿನ ಮೇಲೆ ಪೂರ್ಣ ವಿಶ್ವಾಸ ಇಡುತ್ತಾರೆ. ಈ ನಿರ್ಧಾರ ಪೂಜಾರಿ ಅಲ್ಲದೆ ಬಯಲಿಗೆ ಸ್ವತಃ ದೇವತೆಯದು. ಈ ದೃಶ್ಯ ಇದೆಯಲ್ಲ, ಇದು ಯಾವುದೇ ಕೋರ್ಟ್ ರೂಮ್ ಡ್ರಾಮಾಗಿಂತ ಹೆಚ್ಚು ರೋಮಾಂಚಕವಾಗಿರುತ್ತದೆ. ಒಂದು ಕಡೆ ಬಡ ರೈತ, ಇನ್ನೊಂದು ಕಡೆ ಶ್ರೀಮಂತ ಜಮೀನ್ದಾರರು. ಇಲ್ಲಿ ಪೇಪರ್ ಪೆನ್ ಏನು ಗೆಲ್ಲುವುದಿಲ್ಲ, ಇಲ್ಲಿ ಗೆಲ್ಲುವವರು ಯಾರು ಸತ್ಯ ಮಾತಾಡ್ತಾರೆ. ಪೂಜಾರಿಯ ದೇಹದಲ್ಲಿ ಯಾವಾಗ ದೈವ ಇಳಿಯುತ್ತದೆ ಆಗ ಅವನ ಕಣ್ಣುಗಳು ಉರಿಯುವ ಕೆಂಡಗಳಂತೆ ಆಗುತ್ತದೆ. ಅವನ ಧ್ವನಿಯಲ್ಲಿ ಒಂದು ವಿಭಿನ್ನ ಪ್ರತಿಧ್ವನಿ ಇರುತ್ತದೆ. ಅವನು ನೇರವಾಗಿ ದೋಷಿ ಕಡೆಗೆ ಇಶಾರ ಮಾಡುತ್ತಾನೆ ಮತ್ತು ಸತ್ಯವನ್ನು ಅಡಗಿಸಲು ಸಾಧ್ಯವಾಗುವುದಿಲ್ಲ. ಮತ್ತು ಇದುವೇ ಆ ಕ್ಷಣ ಯಾವಾಗ ಹಳ್ಳಿಯಲ್ಲಿರುವ ಒಂದು ದೊಡ್ಡ ಅಪರಾಧಿ ಕೂಡ ಬಂದು ಅವನ ತಪ್ಪನ್ನು ಒಪ್ಕೊಳ್ತಾನೆ ಮತ್ತು ದೇವತೆಯ ಮುಂದೆ ನಿಂತು ಹೇಳ್ತಾನೆ, ಹೌದು ನಾನು ಈ ತಪ್ಪು ಮಾಡಿದ್ದೇನೆ. ಒಂದು ಬಹಳ ಮಜವಾದ ಕಥೆಯನ್ನು ಹೇಳ್ತಾನೆ. ಯಾಕಂದ್ರೆ ಈ ಸಂಪ್ರದಾಯ ಏನಿದೆಲ್ಲ ಇದು ಹೊಸದೇನಲ್ಲ, ಇದು ಬ್ರಿಟಿಷರ ಕಾಲದಿಂದ, ಅಂದ್ರೆ ಒಂದು ಸ್ಟೋರಿ ಇದೆ ಇದರ ಹಿಂದೆ. 1894 ಅಲ್ಲಿ ಆರ್ಥರ್ ಬರ್ನರ್ ಈ ಪದ್ಧತಿಯನ್ನು ನೋಡಿ ಇದನ್ನು ತುಳು ಡೆವಿಲ್ ವರ್ಷಿಪ್ ಎಂದರು. ಅವರು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು ಅಲ್ಲದೆ ಮತ್ತು ಇದೊಂದು ಶೈತಾನ್ ಪೂಜೆಯ ದೇವತೆ ಎಂದು ಹೋಲಿಕೆ ಬಿಟ್ಟರು. ಆದ್ರೆ ಹಳ್ಳಿಯವರಿಗೆ ಇದು ಯಾವುದೇ ರೀತಿಯ ಶೈತಾನನಲ್ಲ, ಇದು ಅವರ ದೇವರು ಎಂದು ಹೇಳಲು ಬಹಳನೇ ಪ್ರಯತ್ನ ಪಟ್ಟಿದ್ರು. ನಂತರ 20ನೇ ಶತಮಾನದಲ್ಲಿ ಕ್ಲಾಸ್ ಬರ್ಕ್ನರ್ ಮತ್ತು ಯು ಪದ್ಮನಾಭ ಉಪಾಧ್ಯಾಯರಾದಂತಹ ಸಂಶೋಧಕರು ಇದರ ಮೇಲೆ ಆಳವಾಗಿ ಯಾವಾಗ ಅಧ್ಯಯನ ಮಾಡಿಲಿಗೆ ಇದು ಬಹಳ ಜಟಿಲವಾದ ಸಾಮಾಜಿಕ ವ್ಯವಸ್ಥೆಯಾಗಿದೆ. ಇದರಲ್ಲಿ ಧರ್ಮ, ನ್ಯಾಯ ಮತ್ತು ಪ್ರಕೃತಿ ಒಟ್ಟಿಗೆ ಸೇರಿವೆ ಎಂದು ಮುನ್ನೆಲೆಗೆ ಬಂದಿದೆ. ಇದು ಯಾವುದೇ ಅಂಧವಿಶ್ವಾಸ ಅಥವಾ ಯಾವುದೇ ಪ್ರಾಚೀನ ಮೂಢನಂಬಿಕೆ ಅಲ್ಲ. ಸೊ ಈ ಭೂತಕೋಲದ ಆಚರಣೆ ಒಂದು ಬಹಳ ಪ್ರಭಾವ ಆಗಿದೆ. ಯಾಕಂದ್ರೆ ಇಲ್ಲಿ ಜಾತಿ ಭೇದ ಭಾವ ಏನು ನೋಡುವುದಿಲ್ಲ. ಯಾಕೆಂದರೆ ಇದರಲ್ಲಿ ಯಾವ ಪೂಜಾರಿ ವಿಧಿಯನ್ನು ನಿರ್ವಹಿಸುತ್ತಾನೆ ಅವನು ಹೆಚ್ಚಾಗಿ ಸಮಾಜದಲ್ಲಿ ಕೆಳ ಜಾತಿಗಳಿಂದ ಬಂದವನು ಮತ್ತು ಯಾವ ರಾತ್ರಿ ದೇವರನ್ನು ಇಳಿದು ಬರುತ್ತಾನೆ ಆ ರಾತ್ರಿ ಇಡೀ ಹಳ್ಳಿ, ಪ್ರತಿಯೊಂದು ಸಮಾಜ ಮತ್ತು ಪ್ರತಿಯೊಂದು ಜಾತಿ ಮನುಷ್ಯ ಅವನ ಮುಂದೆ ಬಾಗುತ್ತಾನೆ, ಅದು ಶ್ರೀಮಂತನಾಗಿರ್ಲಿ ಅಥವಾ ಬ್ರಾಹ್ಮಣನಾಗಿ. ಸೊ ಅಲ್ಲಿ ಸಮಾನತೆಯ ವಿಷಯವನ್ನು ಜನ್ಮ ನೀಡುತ್ತೆ. ಸೊ ಮುಂದಿನ ಪೀಳಿಗೆಗಳು ಬಂದರೂ ಕೂಡ ಅದೇ ಸಮಾನತೆಯನ್ನು ಮೇಂಟೈನ್ ಮಾಡಬೇಕು ಅಂತ ತಿಳಿಸುತ್ತೆ. ಮತ್ತು ಇದೇ ಕಾರಣದಿಂದಾಗಿ ಈ ಸಂಪ್ರದಾಯವನ್ನು ಕರ್ನಾಟಕದ ಲೋಕ ಸಂಸ್ಕೃತಿಯ ಅತ್ಯುತ್ತಮ ಭಾಗವೆಂದು ಪರಿಗಣಿಸಲಾಗುತ್ತದೆ. ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ನೋಡಿದರೆ ಈ ಕಥೆಗಳು ಕೇವಲ ಕಲ್ಪನೆಯಲ್ಲ. ಈ ಸಾಮಾಜಿಕ ಮಾನವಶಾಸ್ತ್ರ ಹೇಳುತ್ತೆ ಇಂತಹ ವಿಧಿಗಳು ಸಮಾಜದಲ್ಲಿ ಭಯ ಆಧಾರಿತ ನ್ಯಾಯ ವ್ಯವಸ್ಥೆ ರೂಪಿಸುತ್ತವೆ. ಜನರು ಸುಳ್ಳು ಮಾತನಾಡಿದರೆ ದೇವತೆ ಹಿಡಿದು ತಕ್ಷಣ ದಂಡಿಸಲು ಎಂದು ನಂಬುತ್ತಾರೆ. ಅವರು ಸತ್ಯ ಮಾತನಾಡಲು ಮತ್ತು ಮರ್ಯಾದೆ ಕಾಪಾಡಿಕೊಳ್ಳಲು ಮಜಬೂರರಾಗುತ್ತಾರೆ. ಮತ್ತು ಈ ರೀತಿ ಗುಳಿಗ ಹಳ್ಳಿಯ ಕಾನೂನು ವ್ಯವಸ್ಥೆಯ ಒಂದು ಭಾಗವಾಗಿದೆ. ದೇವಿ ದುರ್ಗಾ ಸ್ವತಃ ಪ್ರಕಟವಾಗಿ ಆದೇಶ ನೀಡುತ್ತಾಳೆ. ಪಂಜುರ್ಲಿ ಮತ್ತು ಗುಳಿಗ ಎರಡು ದೇವರು, ಅಂದ್ರೆ ಪಂಜುರ್ಲಿ ಹೊಲದ ರಕ್ಷಣೆ ಮಾಡಬೇಕು ಮತ್ತು ಗುಳಿಗ ಕಾನೂನು ವ್ಯವಸ್ಥೆ ಕಾಪಾಡಿಕೊಂಡು ಬರಬೇಕು. ಅಂತರ ಮೂವಿ ಕ್ಲೈಮ್ಯಾಕ್ಸ್ ನಲ್ಲಿ ಶಿವನಲ್ಲಿ ದೇವತೆ ಇಳಿಯುತ್ತದೆ. ಆಗ ದರ್ಶಕರು ಕೇವಲ ಸಿನಿಮಾ ದೃಶ್ಯ ಮಾತ್ರ ನೋಡುವುದಿಲ್ಲ, ಬದಲಿಗೆ ಆ ಭೂತಕೋಲದ ಝಲಕ್ ನೋಡುತ್ತಾರೆ. ಅದು ಶತಮಾನಗಳಿಂದ ತುಳುನಾಡಿನಲ್ಲಿ ನಡೆಯುತ್ತಾ ಬಂದಿದೆ. ಫಿಲ್ಮ್ ನಲ್ಲಿ ಯಾವಾಗ ಶಿವ ಭೂಮಿಯನ್ನು ಮುಟ್ಟಿ ಹೇಳ್ತಾನೆ, ಕಾಡು ಮಾತನಾಡುತ್ತಿದೆ, ಇದು ಡೈಲಾಗ್ ಸ್ಕ್ರಿಪ್ಟೆಡ್ ಅಲ್ಲ, ಬದಲಿಗೆ ಅಸಲಿ ಪೂಜೆಯಲ್ಲಿ ಪೂಜಾರಿಯ ಒಳಗೆ ದೇವ ಬಂದಾಗ ಹೇಳುವ ವಾಕ್ಯವಿದು. ಕಾಂತಾರ ಮೂವಿಯಲ್ಲೂ ಅದೇ ತೋರಿಸಿದ್ದಾರೆ. ಗುಳಿಗ ಕೇವಲ ಪೂಜೆ ಮಾಡಲು ಬರುವುದಿಲ್ಲ ಮತ್ತು ನ್ಯಾಯ ನೀಡಲು ಕೂಡ ಬರುತ್ತಾರೆ. ಮತ್ತು ಮೂವಿಯಲ್ಲಿ ದೇವೇಂದ್ರ ಹೆಸರಿನ ಜಮೀನ್ದಾರನ ಅಂತ್ಯ ಅದೇ ದೈವಿಕ ನ್ಯಾಯದ ಪರಿಣಾಮವಾಗಿತ್ತು. ಆ ತಲ್ವಾರ್ ಅವನ ಪೂಜ್ಯರು ಯಾವಾಗಲೂ ತ್ಯಾಗ ಮಾಡಿದರೋ ಅದರಿಂದಲೇ ಅವನ ವಿನಾಶವಾಯಿತು. ಯಾರ್ ಸುಳ್ಳು, ಯಾರ್ ತಪ್ಪು, ಯಾರ್ ಸತ್ಯ, ಯಾರ್ ಸುಳ್ಳು ಅಂತ ಇದೆಲ್ಲವೂ ಒಂದು ಭೂತಕೋಲದ ಏನು ನ್ಯಾಯಾಲಯ ಇರುತ್ತೆ ಅಲ್ಲಿ ಎಲ್ಲ ಆಚೆ ಬಂದ್ಬಿಡುತ್ತೆ. ಅಂಡ್ ಇವತ್ತಿಗೂ ಕೂಡ ಈ ಸಂಪ್ರದಾಯ ಏನ್ ಹಳೇದಲ್ಲ, ಇದನ್ನು ಇನ್ನೂ ಪಾಲಿಸ್ತಾರೆ ಜನರು. 2024 ರಲ್ಲಿ ಯುನೆಸ್ಕೋ ಕರ್ನಾಟಕದ ಲೋಕ ಸಂಸ್ಕೃತಿ ಸಂರಕ್ಷಣಾ ಯೋಜನೆ ಮಾನ್ಯತೆ ನೀಡಿತು. ಇದರಲ್ಲಿ ಭೂತಕೋಲವನ್ನು ಸಹ ಸೇರಿಸಲಾಗಿತ್ತು. ಇದರ ಅರ್ಥ ಏನಂದ್ರೆ ಪ್ರಪಂಚ ಈಗ ಈ ಪದ್ಧತಿಯನ್ನು ಕೇವಲ ಒಂದು ಸ್ಥಳೀಯ ಅಂಧವಿಶ್ವಾಸ ಎಂದು ಪರಿಗಣಿಸುವುದಿಲ್ಲ, ಬದಲಿಗೆ ಇದನ್ನು ಒಂದು ಕಲ್ಚರಲ್ ಹೆರಿಟೇಜ್ ಎಂದು ಪರಿಗಣಿಸಿದೆ. ಹಾಗಾದರೆ ಹೇಗನ್ನಿಸ್ತು ನಿಮ್ಗೆ ಕಾಂತಾರ ಮೂವಿ? ಅಂಡ್ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ಸಲಹೆಗಳಿದ್ರೆ ಈ ವಿಡಿಯೋ ರಿಲೇಟೆಡ್ ಬಂದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದನ್ನ ರಿಪ್ಲೈ ಮಾಡ್ತೀನಿ. ಅಂಡ್ ನಿಮ್ಗೂ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿದ ತಕ್ಷಣ ನಿಮ್ಗೆ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಸೊ ನೀವು ಹೈಪ್ ಕೂಡ ಮಾಡಬಹುದು. ಮತ್ತೆ ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.